आज जब मैं कर्नाटक की पवित्र भूमि पर हूँ, तब जगत ज्योति बसवन्ना को भी मन से प्रणाम करकर मेरी बात की शुरुआत करना चाहता हूँ। बसवन्ना ने न केवल अपने अनुयायियों के लिए अपने वचनों से देश भर के करोड़ों जीवों को मोक्ष का रास्ता बताया है, करोड़ों जीवों को सद रास्ते पर जाने की प्रेरणा दी है और अनेक जीवों की शांति का मार्ग बसवन्ना ने अपने वचनों में सिद्ध किया है, प्रशस्त किया है। ಇವತ್ತು ವೇದಿಕೆಯ ಮೇಲೆ ಯಾರ್ಯಾರಿದ್ದಾರಂತ ಮಾನ್ಯ ಅಮಿತ್ ಶಾ ಅವರ ಹೆಸರುಗಳನ್ನು ಹೇಳ್ತಾರೆ. ನಾನು ಅದನ್ನ ಪುನರಾವರ್ತನೆ ಮಾಡಕ್ ಹೋಗಲ್ಲ. ಮೊದಲು ನನ್ನ ಮಾತನ್ನ ಆರಂಭದಕ್ಕಿಂತ ಮೊದಲು 24 ಮಠಾಧೀಶರು ಈ ಮಠಕ್ಕೇನೋ ಆಗಿ ಹೋಗಿದ್ದಾರೆ ಈ ಹಿಂದೆ ಸ್ವಾಮಿಗಳಾಗಿ, ಪೀಠಾಧಿಪತಿಗಳಾಗಿ. ಅವರೆಲ್ಲರನ್ನೂ ನಾನು ನೆನೆಸಿಕೊಳ್ತೇನೆ. ಇದರ ಜೊತೆಗೆ ಕರ್ನಾಟಕದ ಈ ಪವಿತ್ರ ಮಣ್ಣಿನಲ್ಲಿ ನಿಂತು, ಕರ್ನಾಟಕದ ಈ ಪವಿತ್ರ ಭೂಮಿಯ ಮೇಲೆ ನಿಂತು ನಾನು ಬಸವಣ್ಣನವರನ್ನು ನೆನೆಸ್ತೇನೆ. ಬಸವಣ್ಣನವರು ಕೇವಲ ಒಂದು ವರ್ಗಕ್ಕಲ್ಲ, ದೇಶದ ಜಗತ್ತಿನ ಕೋಟಿ ಕೋಟಿ ಜನರಿಗೆ ಪ್ರೇರಣೆಯನ್ನ, ಭಕ್ತಿಯ ಭಾವನೆಯನ್ನ ತುಂಬಿದಂತಹ ಒಬ್ಬ ಮಹಾಪುರುಷರು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತೇನೆ. मित्रों, ये सुत्तूर मठ निस्वार्थ सेवा, कर्म ही पूजा और परोपकार, ये तीनों सूत्रों का केंद्र रहा है। पहले मठाधीश जगत गुरु श्री शिवरात्रि शिव योगी महास्वामी से लेकर अभी के पीठाधीश जगत गुरु श्री शिवरात्रि देसी केंद्र महास्वामी तक 24 पीठाधीशों ने ये सेवा की परंपरा, इस सेवा के यज्ञ को अखंड रूप से, अविरत रूप से चालू रखा है, जिससे जगत भर के अंदर लाखों अनुयायी इस मठ से निकले हुए, कई बच्चे यहाँ से बहुत बड़े व्यक्ति बनकर निकले। सबके जीवन में प्रकाश भरने का काम सुत्तूर मठ ने किया है। आज इस यात्रा महोत्सव पर सुत्तूर मठ के इस योगदान को भारतीय जनता पार्टी की ओर से न केवल मैं एक्नोलेज करना चाहता हूँ, इसको प्रणाम कर कर अपने श्रद्धा भी व्यक्त करना चाहता हूँ। ಸುತ್ತೂರು ಮಠದ 24 ಮಠಾಧೀಶರು, ಶಿವರಾತ್ರಿ ದೇಶ ಕೇಂದ್ರದಿಂದ ಶುರು ಮಾಡಿ ಇವತ್ತಿನ ಮಠಾಧೀಶರವರೆಗೆ ಎಲ್ಲರೂ ಅತ್ಯಂತ ನಿಸ್ವಾರ್ಥವಾದಂತಹ ಸೇವೆಯನ್ನ ಸಲ್ಲಿಸಿದ್ದಾರೆ. ಲಕ್ಷಾಂತರ ಜನರಿಗೆ ಪ್ರಕಾಶ ಅಂದ್ರೆ ಅವರ ಜೀವನದಲ್ಲಿ ಒಂದು ಬೆಳಕನ್ನ ಚೆಲ್ಲುವಂತಹ ಕೆಲಸವನ್ನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅವರ ಈ ಸೇವೆಯನ್ನ, ಅವರ ಈ ಕೊಡುಗೆಯನ್ನ ಸದಾ ನಾವು ಇದನ್ನ ಗುರುತಿಸ್ತೇವೆ ಮತ್ತು ಅದಕ್ಕೆ ನಾವು ವಂದಿಸ್ತೇವೆ. मैं जब दिल्ली से, आज मेरा कार्यक्रम अहमदाबाद में था, मुझे कल यहाँ आना था। प्रहलाद भाई ने पार्लियामेंट एक दिन एक्सटेंड कर दी, मैं कल आ नहीं पाया, तो आज अहमदाबाद का कार्यक्रम कैंसिल कर यहाँ आया। हमारे अहमदाबाद के पत्रकारों ने पूछा क्यों जा रहे हो सित्तूर, तो मैंने उनको नहीं बताया कि मैं इतने बड़े भवन के लोकार्पण से लिए जा रहा हूँ। मैंने उनको बताया कि जगत गुरु श्री शिवरात्रि देसी केंद्र के आशीर्वाद प्राप्त करने के लिए। ನಾನು ನಿನ್ನೆ ಇಲ್ಲಿ ಬರೋದಿತ್ತು, ಇವತ್ತು ಅಹಮದಾಬಾದ್ನಲ್ಲಿ ಇರೋದಿತ್ತು. ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಪ್ರಹ್ಲಾದ್ ಜೋಶಿ ಅಂದ್ರೆ ನಾನು ಒಂದು ದಿವಸ ಪಾರ್ಲಿಮೆಂಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರಿಂದ, ಮುಂದುವರಿಸಿದ್ರಿಂದ ನನಗೆ ನಿನ್ನೆ ಬರ್ಲಿಕ್ಕೆ ಆಗ್ಲಿಲ್ಲ. ನಾನು ಅಹಮದಾಬಾದಕ್ಕೆ ಕ್ಯಾನ್ಸಲ್ ಮಾಡಿದಾಗ ಅಲ್ಲಿನ ಪತ್ರಕರ್ತರು ಕೇಳಿದ್ರು, ಯಾಕ ಅಹಮದಾಬಾದನ್ನ ನೀವು ರದ್ದು ಮಾಡಿ ಮೈಸೂರಿಗೆ ದೇಶಕೇಂದ್ರ ಶಿವರಾತ್ರಿ ದೇಶಕೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗ್ತಾ ಇದ್ದೆ, ಸುತ್ತೂರು ಮಠಕ್ಕೆ ಅಂತ ಕೇಳಿದಾಗ ನಾನು ಇಲ್ಲಿ ದೊಡ್ಡದಾದಂತಹ ಬಿಲ್ಡಿಂಗ್ ಅನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿಲ್ಲ, ಆದ್ರೆ ನಾನು ಪೂಜ್ಯ ಸ್ವಾಮೀಜಿಯವರ, ಸುತ್ತೂರು ಮಠದ ಸ್ವಾಮೀಜಿಯವರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಹೇಳಿದೆ. मित्रों,
6 तारीख से 11 फरवरी तक 6 से 11 फरवरी तक यहाँ जो यात्रा महोत्सव आपने आयोजित किया, मठ के संस्थापक की जन्मदिन को याद कर पुष्य बहुला द्वादशी से माघ सुद पिड़के तक ये जो महोत्सव मना जाता है, एक प्रकार में हमारी सांस्कृतिक धरोहर को पुनर्जीवित रखने का भी काम करता है। यहाँ रथोत्सव होता है, तपोत्सव होता है, कोंडात्सव होता है, विशेष पूजा होती है, सामूहिक विवाह होता है, कृषि मेला होता है, कुश्ती भी होती है और पारंपरिक खेल भी होते हैं। एक प्रकार से समाज जीवन के सभी अंगों को यहाँ समाहित कर उत्सव मनाया जाता है। ಈ ಒಂದು 6ನೇ ತಾರೀಕಿನಿಂದ ಫೆಬ್ರವರಿ 6ನೇ ತಾರೀಕಿನಿಂದ ಫೆಬ್ರವರಿ 11 ಇವತ್ತಿನವರೆಗೆ ಏನು ಜಾತ್ರಾ ಮಹೋತ್ಸವ ನಡೀತಾ ಇದೆ, ಇಲ್ಲಿ ಈ ಮಠದ ಸಂಸ್ಥಾಪಕರನ್ನ ಸ್ಮರಿಸ್ತಾ ಹಲವು ರೀತಿಯ ತಪೋತ್ಸವ, ರಥೋತ್ಸವ, ಬೇರೆ ಬೇರೆ ಕಾರ್ಯಕ್ರಮ, ಆಹಾರೋತ್ಸವ ಮತ್ತು ಇಲ್ಲಿ ಕುಸ್ತಿ, ಈ ರೀತಿಯಾದಂತ ಹಲವು ಚಟುವಟಿಕೆಗಳು ಮತ್ತು ಅಷ್ಟೇ ಅಲ್ಲದೆ ರೈತರಿಗೆ ಸಂಬಂಧಿಸಿದಂತೆ ಕೃಷಿ ಉತ್ಸವ ಕೂಡ ನಡೀತಾ ಇದೆ. ಒಟ್ಟು ಸಮಾಜವನ್ನ ಎಲ್ಲರನ್ನೂ ಒಳಗೊಂಡಂತೆ ಎಲ್ಲ ವರ್ಗಗಳನ್ನು ಎಲ್ಲ ರೀತಿಯಾದಂತಹ ಸೆಕ್ಟರ್ಗಳನ್ನು ಒಳಗೊಂಡಂತಹ ಒಂದು ಕಾರ್ಯಕ್ರಮಗಳಲ್ಲಿ ನಡೆದು ಸಮಾಜಕ್ಕೆ ಸೇವೆಯನ್ನ ಇದರ ಮೂಲಕ ಸಲ್ಲಿಸಲಾಗ್ತಾ ಇದೆ.